Hello everyone, assalamu alaikum. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಇವತ್ತು ನಾನು ನನ್ನ ಹಸ್ಬೆಂಡಿನ ಹೋಮ್ ಟೌನ್ಗೆ ಹೋಗ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಯಾರು ಇಲ್ಲ, ನಾನು ಮಾತ್ರ ಹೋಗ್ತಾ ಇರೋದು. ಮಗಳಿಲ್ಲ, ತಾಯಿ ಇಲ್ಲ, ಸಿಸ್ಟರ್ ಇಲ್ಲ, ಯಾರು ಕೂಡ ಇಲ್ಲ. ಮತ್ತು ನನ್ನ ದೊಡ್ಡಮ್ಮನ ಫ್ಯಾಮಿಲಿ ಬರ್ತಾ ಇದ್ದಾರೆ. ಸೊ ನನ್ನ ದೊಡ್ಡಮ್ಮನ ಮಗಳ ಹೌಸ್ ವಾರ್ಮಿಂಗ್ ಸೆರೆಮನಿ, ಅದಕ್ಕೆ ಹೋಗ್ತಾ ಇರೋದು. ಅಡಿಕೆ ಮರ ತೆಂಗಿನ ಮರಮ బాగా చర్కి ఉడికి బాలకార ఉడికి పెట్టుకొని కొంటారు విత్తనాలు కూడా కొంటారు అడికే అడికే కొంబైతే అడికే అవలి అడికే మర అవలి అడికే అడికే కొంబైతే అడికే మర అవలి రావంటుంది ఇప్పటిగా అవలి బస్ ఉంటాయి చెప్పాలి ఆ సంబంధం ఓకే എന്റെ കൽബിനെ കാണു ആരിക്കാണ് എന്റെ പെണ്ണിനാണ് ആരത് പെണ്ണിലാണ്. ಅಮ್ಮನು ಮನೆಯಿಂದ ಬರುವಾಗ ಕೇರಳದಿಂದ ಕಸಿನ್ ಬ್ರದರ್ ಬಂದಿದ್ರು, ಕಾಂಜಂಗಾಡ್ನಿಂದ ಸುಫಿಯಾನ್ ಅಂತೇಳಿ. ನೀವು ಆಲ್ರೆಡಿ ಕಾಂಜಂಗಾಡ್ ಬ್ಲಾಗಲ್ಲಿ ನೋಡಿರ್ಬೋದು. ಸೊ ಅವನು ಬಂದಿದ್ದ. ಸೊ ಅವನೇ ನಮ್ಮನ್ನು ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ದು. ಸೊ ಲಗೇಜ್ ತುಂಬ ಇದ್ದ ಕಾರಣ ನಡೆದುಕೊಂಡು ಹೋಗಿ ಟ್ರೈನಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಬ್ಯಾಟ್ರಿ ಕಾರನ್ನು ನಾವು ಯೂಸ್ ಮಾಡಿದ್ವಿ. ಇಲ್ಲಿ ಕೂಡ ಹಾಗೇನೆ ಸಲ್ಲಂತ ಹೋಗಿ ರೈಲ್ವೇದು ಗೇಟ್ ಇದೆ ನೋಡಿ, ಡೋರ್ ಇದೆ ನೋಡಿ, ಅಲ್ಲಿಗೆ ನಮ್ಮನ್ನು ಇಳಿಸಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಯಿತಾ. ಜಾಸ್ತಿ ಈ ಲಗೇಜ್ ಎಲ್ಲ ಇಟ್ಕೊಂಡು ಹೋಗೋರಿಗೆ ಮತ್ತು ಜನ ಇಲ್ಲದವರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಆಲ್ಮೋಸ್ಟ್ ಈಗ ಟ್ರೈನ್ ಬಂದಿದೆ, ನಮ್ಮದು S1 ನಮ್ಮದು ಕಂಪಾರ್ಟ್ಮೆಂಟ್. ಸೊ ಅಲ್ಲಿಗೆ ಹೋಗಬೇಕು. ಸೊ ಈಗ ನಾವು ಹೋಗಿ ಕೂತಾಯಿತು. ರಾತ್ರಿದ್ದು ಫುಡ್ಡೆಲ್ಲ ಮನೆಯಿಂದ ಬಾಳೆ ಎಲೆ ಊಟ ತಗೊಂಡು ಬಂದಿದ್ದೇವೆ. ಟ್ರೈನಲ್ಲಂತೂ ಸ್ವಲ್ಪ ಕೂಡ ಇಷ್ಟ ಆಗಲ್ಲ ಫುಡ್. ಮನೆಯಿಂದ ಏನಾದರೂ ಸರಿ, ಅದು ಉಪ್ಪು ಕಂಜಿ ಆದರೂ ಸರಿ, ನಮಗೆ ಮನೆಯಿಂದ ತಂದ್ರೇ ಒಂದು ತೃಪ್ತಿ ಆಗೋದು. ಮುಂಚೆಲ್ಲ ನನಗೆ ಟ್ರೈನಲ್ಲಿ ತೆಗೆದು ತಿನ್ನೋದೇ ತುಂಬ ಇಷ್ಟ ಇತ್ತು. ಬಟ್ ಈಗ ಹಾಗೆ ಅಲ್ಲ, ನಾವು ಮೆಚ್ಯೂರ್ ಆಗಿದ್ದೇವೆ. ನಮಗೀಗ ಟ್ರೈನಲ್ಲಿ ಸಿಗೋದೆಲ್ಲ ಇಷ್ಟ ಆಗಲ್ಲ. ಸೊ ನಾವು ಊಟ ಎಲ್ಲ ಮಾಡಿ ಮಲಗಿದ್ವಿ ಆಯಿತಾ. ರಾತ್ರಿ ಬೇರೆ ಮಾತಾಡಲಿಕ್ಕೇನು ಟೈಮ್ ಸಿಗಲಿಲ್ಲ. ಸೊ ಅಷ್ಟಕ್ಕೆ ಮಲಗಿ ಎದ್ದೇಳುವಾಗ ಟೈಮ್ 7 o'clock ಆಗಿತ್ತು. ಐಕಾಲ್ತೆ ತೆಂಗರೆ ಅಡಿಕೆರ ಮರ ಉಡನಿಟ್ಟು ಕಾಪಿ ಉಂಟು ನೋಕು. ಸೊ ಈಗ ಬೆಳಿಗ್ಗೆ 6:30 ಗಂಟೆ ಆಯಿತು ನಾವು ಇಳಿದಾಗ. ಲಗೇಜ್ ಎಲ್ಲ ತುಂಬ ಇದ್ದ ಕಾರಣ ನಮಗೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಸೊ ಅದಕ್ಕೋಸ್ಕರ ಲಗೇಜನ್ನು ತಗೊಂಡು ಹೋಗಲಿಕ್ಕೆ ಬ್ಯಾಟ್ರಿ ಕಾರ್ ಸಿಗ್ತದೆ, ಅದನ್ನು ನಾವು ಯೂಸ್ ಮಾಡಿದ್ವಿ. ಅಲ್ಲಿ ಪರ್ ಪರ್ಸನಿಗೆ ಅಂತ 100 ಸಮಥಿಂಗ್ ಏನೋ ತೆಗಿತಾರೆ. ಸೊ ಅದನ್ನು ಇಟ್ಕೊಂಡು ನಮ್ಮನ್ನು ಡೈರೆಕ್ಟಾಗಿ ಹೊರಗಡೆ ಎಂಟ್ರೆನ್ಸಿಗೆ ನಮ್ಮನ್ನು ಕರ್ಕೊಂಡು ಹೋದರು. ಹೋಗಲಿಕ್ಕೆ ತುಂಬ ಖುಷಿ ಆಗ್ತದೆ ಆಯಿತಾ. ಒಳ್ಳೆ ಗಾಳಿ ಎಲ್ಲ ಬರ್ತದೆ, ತುಂಬ ಖುಷಿ ಆಗ್ತದೆ. ಸೊ ನಾವಂತೂ ಎಂಜಾಯ್ ಮಾಡಿದ್ವಿ. ಲಗೇಜನ್ನೆಲ್ಲ ಹೊತ್ಕೊಂಡು ಹೋಗಬೇಕು, ಹಾಗೆ ಮೇಲೆ ಏರಬೇಕು, ಕೆಳಗೆ ಏರಬೇಕು, ಯಾವ ಟೆನ್ಷನ್ ಕೂಡ ಇಲ್ಲ. ಸರ್ರಂತ ಹೋಗ್ತಾರೆ, ಸರ್ರಂತ ನಮ್ಮನ್ನು ಅಲ್ಲಿ ಇಳಿಸಿಬಿಡ್ತಾರೆ. ನಮಗೆ ಯಾವ ಕಷ್ಟ ಕೂಡ ಇರಲ್ಲ. ಸೊ ಹಾಗೆ ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮನ್ನು ಹೊರಗಡೆ ನಮಗೆ ಫೆಸಿಲಿಟಿ ಇದೆ ಹೋಗಲಿಕ್ಕೆಲ್ಲ. ಸೊ ನಾವೀಗ ಇಲ್ಲಿ ಇಳಿದದ್ದು ತಂಜಾವೂರು ರೈಲ್ವೆ ಸ್ಟೇಷನ್. ತಂಜಾವೂರು ರೈಲ್ವೆ ಸ್ಟೇಷನ್ನಿಂದ ಒಂದು 9 ಕಿಲೋಮೀಟ್ರ್ ಸಮಥಿಂಗ್ ದೂರದಲ್ಲಿ ನಮ್ಮ ಹಸ್ಬೆಂಡಿದ್ದು ಊರಿದೆ. ಓಕೆ, ಹಸ್ಬೆಂಡ್ ಇದ್ದರೆ ಯಾವಾಗಲೂ ಕಾರ್ ತಗೊಂಡು ಬರ್ತಾರೆ, ಫ್ರೆಂಡ್ಸನ್ನು ಕರ್ಕೊಂಡು ಬರ್ತಾರೆ. ಸೊ ಹಾಗಿರುವಾಗ ಈ ಸಮಯದಲ್ಲಿ ನಮಗೆ ಆಟೋವನ್ನು ಕಳಿಸಿದ್ರು ಮನೆಯಿಂದ. ಸೊ ನಾವು ಆಟೋದಿಂದ ಮನೆಗೆ ಹೋಗ್ತಾ ಇದ್ದೇವೆ. ಒಳ್ಳೆ ಕ್ಲೈಮೇಟ್ ಆಯಿತಾ, ಒಳ್ಳೆ ಗಾಳಿ ಬರ್ತಾಯಿತ್ತು, ಖುಷಿ ಆಗ್ತಾಯಿತ್ತು ಹೋಗುವಾಗ. ಸೊ ನೋಡಿ, ಇದುವೇ ನಮ್ಮದು ಗಂಡನ ಊರು ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಕೆಲವರಿಗೆಲ್ಲ ತಮಿಳ್ನಾಡು ಅಂದರೆ ಗಲೀಜಾಗಿರ್ತದೆ, ಹಾಗಿರ್ತದೆ, ಹೀಗಿರ್ತದೆ ಅಂತೆಲ್ಲ ಹೇಳ್ತೀರಾ. ಬಟ್ ನನಗೆ ನಾನು ಹೋಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ, ಇಲ್ಲಿ ಫುಲ್ಲಾಗಿ ಅಗ್ರಿಕಲ್ಚರ್ ಮಾಡ್ತಾರೆ. ಅಕ್ಕಿ, ಗೋಧಿ ಮತ್ತು ಜೋಳ, ತರಕಾರಿಗಳು ಎಲ್ಲ ಮಾಡ್ತಾರೆ. ಮಾತ್ರ ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ. ಚಳಿಗಾಲದಲ್ಲಿ ಒಳ್ಳೆ ಚಳಿ, ನಮ್ಮ ಊರಲ್ಲಿ ಕೂಡ ಅಷ್ಟು ಚಳಿ ಇರಲಿಕ್ಕಿಲ್ಲ, ಅಷ್ಟು ಚಳಿ ಇರ್ತದೆ. ಮಳೆಗಾಲ ಮಾತ್ರ ಇಲ್ಲಿಲ್ಲ. ಸೊ ನಾವು ಮನೆಗೆ ರೀಚ್ ಆದ ಕೂಡಲೇ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. ತಮಿಳ್ನಾಡಲ್ಲಿ ಇವರದ್ದು ಡೈಲಿ ರುಟೀನ್ ಆದಂತಹ ಒಂದು ಬ್ರೇಕ್ಫಾಸ್ಟ್ ಅಂದರೆ ಅದು ದೋಸೆ, ಇಡ್ಲಿ, ಚಟ್ನಿಗೆ ಈ ದೋಸೆ ಕಾಂಬಿನೇಷನ್ ಈಸ್ ವೆರಿ ಔಟ್ಸ್ಟ್ಯಾಂಡಿಂಗ್ ಆಗಿರ್ತದೆ. ಈಗ ನಾವು ಬೆಳಗಿದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ನಾನು ಹೇಳಿದ್ದಲ್ಲ ನನ್ನ ಅಕ್ಕನ ಮಗಳು ಹೌಸ್ ವಾರ್ಮಿಂಗ್ ಸೆರೆಮನಿ ಮಾಡೋದಂತ. ಸೊ ಅವಳ ತಾಯಿ ಮನೆಯಲ್ಲಿ ಅವರಿಗೆ ಮದುವೆ ಆಗುವಾಗ ಸೀರ್ ಜಾಮ ಅಂತ ಕೊಡ್ತಾರೆ. ಅಂದರೆ ಎಂಥ ವರದಕ್ಷಿಣೆ ಅಂತೆಲ್ಲ ಹೇಳ್ತೇವೆ ನೋಡಿ, ಅದೇ ಥರ ತಾಯಿ ಮನೆಯಲ್ಲಿ ಅವಳು ಬೇರೆ ಮನೆ ಮಾಡಿ ಹೋಗುವಾಗ ಅವಳಿಗೆ ಎಷ್ಟು ಸಾಮಾನುಗಳು ಬೇಕು ಅಂದರೆ ಮಾಚಿಲು, ಇಡಿಸೂಡಿ ಆಮೇಲೆ ಮೊಪ್ಪು ಅಂತ ಆ ಟೈಪ್. ನಾನು ಹೇಳೋದು ಏನಂದರೆ ಎಲ್ಲ ಸಾಮಾನು ಕೂಡ ಅವಳು ಒಂದು ಮನೆ ಮಾಡಿ ಹೋಗುವಾಗ ಒಂದು ಸಾಮಾನು ಕೂಡ ಅವಳು ಹೊರಗಡೆಯಿಂದ ತೆಗಿಬಾರ್ದು ಅಂತ ಒಂದು ಉದ್ದೇಶದಿಂದ
ಎಲ್ಲ ಕೂಡ ಅವರ ತಾಯಿ ಮನೆಯಿಂದಲೇ ಅವರಿಗೆ ಕೊಡಲಾಗುತ್ತದೆ. ಸೊ ಇವಳು ಫಸ್ಟಿಗೆ ಇವಳಿಗೆ ತಾಯಿ ಮನೆಯಿಂದ ಹಸ್ಬೆಂಡ್ ಮನೆಗೆ ಕೊಂಡೋಗಿರಲಿಲ್ಲ, ಇಲ್ಲೇ ಮೇಲೆ ಮಾಡಿಯಲ್ಲಿ ಇಟ್ಟಿದ್ಲು, ಎಂತ ಫಸ್ಟ್ ಫ್ಲೋರಲ್ಲಿ ಇಟ್ಟಿದ್ಲು ಮೇಲೆ. ಸೊ ಅದನ್ನು ಈಗ ಮನೆ ಕಟ್ಟುವಾಗ ಅವಳಿಗೆ ಯೂಸ್ ಆಯಿತು. ಸೊ ಅದನ್ನೆಲ್ಲವನ್ನು ಈಗ ಅನ್ಲೋಡಿಂಗ್ ಮಾಡ್ತಾ ಇದ್ದಾಳೆ ಅವಳ ಮನೆಯಿಂದ ಈಗ ತಾಯಿ ಮನೆಯಿಂದ ಅವಳ ಮನೆಗೆ ಈಗ ಖಾಲಿ ಮಾಡ್ತಾ ಇದ್ದಾಳೆ. ಈಗ ನಾವು ಅವಳ ಮನೆಗೆ ಹೋಗ್ತಾ ಇದ್ದೇವೆ. ನೋಡ್ಬೋದು ನೀವು ಅವರದ್ದು ಊರು. ಇದು ನಮ್ಮ ಹಸ್ಬೆಂಡಿನ ಮನೆಯ ಸ್ವಲ್ಪ ದೂರದಲ್ಲೇ ಇದೆ, ಇದು ತುಂಬ ದೂರ ಏನಿಲ್ಲ, ಜಸ್ಟ್ ಒಂದು 9-7 ಕಿಲೋಮೀಟರ್ ಸಮಥಿಂಗ್ ಅಷ್ಟೇ. ಈಗ ನಾವು ಅವರ ಹೊಸ ಮನೆಗೆ ಬಂದಿದ್ದೇವೆ. ನೋಡಿ, ನಾನು ಫುಲ್ಲಾಗಿ ವಿಡಿಯೋ ಎಲ್ಲ ಮಾಡ್ತಾ ಇಲ್ಲ, ಜಸ್ಟ್ ಹೊರಗಡೆಯಿಂದ ಮಾತ್ರ ಮಾಡ್ತೇನೆ. ಒಂದು ದಿನ ಇನ್ಶಾಲ್ಲ ಹೋಮ್ ಟೂರ್ ಥರ ಮಾಡಬೇಕಂತ ಉಂಟು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಥರ ಇರ್ತದೆ ಮನೆ, ಇಲ್ಲಿ ಒಂದು ಥರ ಉಂಟು. ಸೊ ಹಾಗಿರುವಾಗ ನಿಮಗೆ ನಾನು ಮನೆ ಯಾವ ಥರ ಇರ್ತದೆ ಅನ್ನೋದನ್ನು ನಿಮಗೆ ತೋರಿಸಬೇಕಂತ ಉಂಟು. ಈಗ ತೋರಿಸಿದ್ದಿಲ್ಲ, ಯಾಕಂದರೆ ನಮ್ಮದು ಸಾಮಾನೆಲ್ಲ ಸೆಟ್ ಆಗಲಿಲ್ಲ, ಇಲ್ಲಿ ಇಡಲಿಲ್ಲ, ಹಾಗೆ ನನಗೆ ಬೇಡ, ಈಗ ಮಾಡೋದು ಬೇಡ ಅಂತ ಇತ್ತು. ಸಾಮಾನೆಲ್ಲ ಸೆಟ್ ಮಾಡಿದ ನಂತರ ಇನ್ಶಾಲ್ಲ ಆಫ್ಟರ್ 2 ಮಂತ್ಸ್ ಇನ್ನೊಮ್ಮೆ ಗ್ರ್ಯಾಂಡಾಗಿ ಹೌಸ್ ವಾರ್ಮಿಂಗ್ ಸೆರೆಮನಿ ಉಂಟು. ಆಗ ನಮ್ಮ ಮಂಗಳೂರಿನ ಎಲ್ಲ ಪಟ್ಲಾಮ್ಗಳು ಕೂಡ ಬರ್ತಾರೆ. ಸೊ ಆಗ ಸ್ವಲ್ಪ ಸಾಮಾನೆಲ್ಲ ಇಟ್ಟು ಸೆಟ್ ಆಗ್ತದೆ, ಮತ್ತು ಪೈಂಟಿಂಗ್ ಎಲ್ಲ ಸ್ವಲ್ಪ ಕೆಲಸ ಉಂಟು. ಸೊ ಹಾಗೆ ಈಗ ನಾವು ಅವಳದು ಗಂಡನ ಮನೆ ಉಂಟಲ್ವ, ಅಲ್ಲಿಗೆ ಬಂದಿದ್ದೇವೆ. ಅವರದು ಮಾಮಿ ಮನೆಗೆ ಬಂದಿದ್ದೇವೆ. ಅಲ್ಲಿ ಕೂಡ ಸ್ವಲ್ಪ ಸಾಮಾನೆಲ್ಲ ಉಂಟು ಅವಳದು. ಸೊ ತಾಯಿ ಮನೆಯಲ್ಲಿ ಕೂಡ ಸ್ವಲ್ಪ ಸಾಮಾನಿತ್ತು, ಹಸ್ಬೆಂಡ್ ಮನೆಯಲ್ಲಿ ಕೂಡ ಸ್ವಲ್ಪ ಸಾಮಾನಿತ್ತು. ಅದನ್ನೆಲ್ಲ ಖಾಲಿ ಮಾಡಿ ಈಗ ಅವಳ ಹೊಸ ಮನೆಗೆ ಶಿಫ್ಟ್ ಮಾಡುವ ಅಂತೇಳಿ ಬಂದಿದ್ದೇವೆ. ಸೊ ಈಗ ಎಲ್ಲ ಕೆಲಸ ಮುಗಿಲಿಲ್ಲ ಮನೆಯಲ್ಲಿ, ಪೈಂಟಿಂಗ್ ಕೆಲಸ, ಕ್ಲೀನಿಂಗ್ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗ್ತಾ ಉಂಟು. ಇದು ಇವಳ ಮಾಮಿಯ ಮನೆ. ಇವಳಿಗೆ ಬೇಕಾದರೆ ಇಲ್ಲಿ ಇರ್ಬೋದಿತ್ತು, ಬಟ್ ಇವಳು ಬೇಡ ಅಂತೇಳಿ ಸೆಪ್ರೇಟಾಗಿ ಒಂದು ಮನೆ ಕಟ್ಟಿದ್ದಾಳೆ. ಇದು ಕೂಡ ಹಳೆಯ ಕಾಲದ ಒಳ್ಳೆ ಮನೆ ಆಯಿತು. ಇದರಲ್ಲಿ ಕೂಡ ಮೇಲೆ 2 ಬೆಡ್ರೂಮ್, ಕೀರೆ 2 ಬೆಡ್ರೂಮ್ ಆಗಿ 4 ಬೆಡ್ರೂಮ್ಸ್ ಉಂಟು. ಇಲ್ಲೇ ಇದ್ದು ಮತ್ತು ಅಲ್ಲಿ ತಾಯಿ ಮನೆಯಲ್ಲಿ ಕೂಡ ಇದ್ದು ಈಗ ಬೇರೆ ಮನೆ ಕಟ್ಟಿ ಹೋಗ್ತಾ ಇದ್ದಲ್ಲ. ನನಗಂತೂ ಖುಷಿ ಆಗ್ತಾ ಇದೆ. ನನ್ನ ತಂಗಿ ಇವಳು, ಆ್ಯಕ್ಚುಲಿ ನನಗೆ ವಯಸ್ಸಿಗೆ ಇವಳು ಕಮ್ಮಿ, ಆದರೆ ಸಹ ಈ ಒಂದು ಏಜಿಗೆ ಬೇರೆ ಮನೆ ಮಾಡಿ ಹೋಗಿ ಕೂತ್ಕೊಳ್ಳೋದಂದರೆ ಒಂದು ಹೆಮ್ಮೆಯ ವಿಷಯ ಅಲ್ವಾ, ಮಾಷಾಲ್ಲ. ಸೊ ಹಾಗೆ ಇವರದ್ದು ಊರೆಲ್ಲ ನೋಡಿ, ನೀವು ನೋಡೋದವರೆಲ್ಲ ನೋಡಿ ತಮಿಳ್ನಾಡು ಹೇಗೆ ಉಂಟು. ಕೆಲವರ ಒಂದು ಅಭಿಪ್ರಾಯ ಇರ್ತದೆ, ತಮಿಳ್ನಾಡು ಅಂದರೆ ಗಲೀಜಲ್ವಾ, ಹಾಗೆ ಅಲ್ವಾ, ಹೀಗೆ ಅಲ್ವಾ ಅಂತ ಹೇಳ್ತಾರೆ. ಬಟ್ ಹಾಗೆಲ್ಲ ಫ್ರೆಂಡ್ಸ್, ಎಲ್ಲ ಈಗ ಕರ್ನಾಟಕದಲ್ಲಿ ಕೂಡ ಗಲೀಜಿನ ಊರು ಎಷ್ಟೋ ಉಂಟು. ಸೊ ಅದನ್ನು ನಾವು ಮಂಗಳೂರಿಗೆ ಇದು ಮಾಡಿದ್ರೆ ಆಗ್ತದಾ? ಇಲ್ಲಲ್ಲ. ನೋಡಿ ಈಗ ಮನೆ ಯಾವ ಥರ ಉಂಟಂತೇಳಿ. ಈಗ ಇದನ್ನೆಲ್ಲ ನಾವು ಈಗ ಕ್ಲೀನ್ ಮಾಡೋದಿಲ್ಲ, ಸಾಮಾನು ಇಟ್ಟದ್ದು ಮಾತ್ರ ನಾವೀಗ. ಈಗ ಸಾಮಾನೆಲ್ಲ ಇಟ್ಟು ನಾವು ಪುನಃ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿದ್ದು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.